ಹೋರಾಟದಲ್ಲಿ ಪರಾಕ್ರಮ ತೋರಿಸಲಿಲ್ಲ. ಈ ಬಗ್ಗೆ ನೀನು ಹೇಳುವುದಯ್ಯ. ಹೇಳುವುದಕ್ಕೆ ಕಾರಣ ಭೀಮಾರ್ಜುನರು ಉಳಿದಿರುವುದೇ ಕಾರಣವಲ್ವೇ? ಯೋಚಿಸಬೇಡ. ನೀ ನನಗೆ ಸೇನಾಧಿಪತ್ಯವನ್ನು ಕೊಟ್ಟದ್ದೇ ಹೌದು ಅಂತ ಆದ್ರೆ ಈಗಲೇ ಹೋಗುತ್ತೇನೆ. ಭೀಮಾರ್ಜುನರೇನು ಒಂದೇ ಏಟಿಗೆ ಶಿರವ ಕಡಿದು ಈ ಪಾಂಡವರಿಲ್ಲದ ಜಾಗದಲ್ಲಿ ನಿನ್ನನ್ನು ಅಧಿಕಾರಿಯಾಗಿಸ್ತಾರೆ. ನನಗೆ ನಂಬಿಕೆ ಹಾಳಾಗಿದೆ. ಸ್ವಾಮಿ, ನಂಬಿಕೆಯನ್ನು ಹೊಂದಿದವನಿಗೆ ಬದುಕಿನಲ್ಲಿ ಕೇಡಿಲ್ಲ ಅನ್ನುವುದು ಲೋಕ ರೂಢಿಯ ಮಾತು. ಆದರೆ ಕೌರವನ ಬದುಕಿನಲ್ಲಿ ನಂಬಿಕೆಯೇ ಕೇಡಾಗಿ ಪರಿಣಮಿಸಿದ್ದು. ಅಲ್ಲದೇ ಇದ್ದರೆ ಸರ್ವ ಸೇನಾನಾಯಕನಾಗಿ ಗಂಧರ್ವಲೋಕವನ್ನೇ ನಡುಗಿಸಿದಂತಹ ಆಚಾರ್ಯ ಭೀಷ್ಮರೇ ದಿನವೊಂದಕ್ಕೆ 10,000 ಮುಕುಟವರ್ಧನರ ತಲೆಯನ್ನು ಮುಕುಟ ಸಮೇತವಾಗಿ ಇಳಿಸುತ್ತೇನೆ ಎನ್ನುವ ಹಾಗೆ ಭರವಸೆಯ ಮಾತನಾಡಿದರು. ಆದರೆ ಒಬ್ಬನೇ ಒಬ್ಬ ಪಾಂಡವನ ಕೂದಲನ್ನಾದರೂ ಕೊಂಕಿಸುವುದಕ್ಕೆ ಅವರಿಂದ ಸಾಧ್ಯವಾಗದೆ ಹೋಯಿತು. ಸರಳ ಮಂಚದಲ್ಲೇ ಅವರು ಹೋಗಿ ಮಲಗಿದ್ರು. ಹೆಚ್ಚು ಹೇಳಿದರೆ ಕೌರವನಿಗೊಂದು ಹೊಂಡ ತೆಗೆದಿಟ್ಟು ಆ ಬಳಿಕ ಕದನ ಕುಶಲಿಗಳೆಂದು ನಿರ್ಭೀತ ನರಶಾರ್ದೂಲರೆಂದು ಖ್ಯಾತರಾದ ದ್ರೋಣಾಚಾರ್ಯರು ಕದನ ಕಣಕ್ಕೆ ಒದಗಿ ಬಂದರು. ಸುತನ ಮೋಹದಿಂದಲಾಗಿ ತನುವನ್ನು ಪಾರ್ಥನಿಗೆ ಅರ್ಪಿಸಿದ್ರು. ಧೃಷ್ಟದ್ಯುಮ್ನ ಕಡಿದು ಚೆಲ್ಲಿದ. ಏನು ಮಾಡಿದ್ರು? ಭೀಷ್ಮರು ತೆಗೆದ ಹೊಂಡಕ್ಕೆ ನನ್ನನ್ನೊಂದು ಇಳಿಸಿದ್ರು. ಆ ಬಳಿಕ ನನ್ನ ಮಿತ್ರನಾದಂತಹ ಕರ್ಣ ನನ್ನನ್ನು ಅಡಿಗಡಿಗೆ ಹೇಳುತ್ತಾ ಇದ್ದ ಮಾತು ಏನೆಂದು? ಪಾಂಡವರ ಬಗೆಗಾಗಿ ಹೆದರಿಕೆ ಬೇಡ, ಅವರಿಗೆ ನಾನಿದ್ದೇನೆ ಎನ್ನುವ ಹಾಗೆ. ಕೊನೆಗೆ ತಾನೂ ಕೂಡ ತನ್ನ ತನುವನ್ನು ಪಾರ್ಥನಿಗೆ ಅರ್ಪಿಸಿದ. ಹೆಚ್ಚು ಹೇಳುವುದುಂಟಾದ್ರೆ ಮೇಲಿನಿಂದ ನನಗೊಂದು ಚಪ್ಪಡಿಯನ್ನು ಹೇಳಿದ. ಹೀಗಾಗಿ ಭೀಷ್ಮರನ್ನು ನಂಬಿ ಹಾಳಾಯಿತು, ನಿಮ್ಮ ಅಪ್ಪನನ್ನು ನಂಬಿದ್ದಕ್ಕೆ ಬೇಡವೇ ಅಂತಲೇ ಆಯಿತು. ಈಗ ಕರ್ಣನನ್ನು ನಂಬಿದ್ದಕ್ಕೂ ಹೀಗೆ. ಈಗ ನಿಮ್ಮನ್ನು ನಂಬಿದ್ರೆ ನನ್ನಂಥದ್ದು ಅಲ್ಲಿಗೆ ತೆಗಿದ್ದಾರೆ ಹೇಗೆ? ಏನು ಸ್ವಾಮಿ? ನೀನು ನಂಬಿದ್ದು ಯಾರನ್ನು ನಂಬಬೇಕು? ಅವರನ್ನು ನಂಬಿದವರಿರಲ್ಲ. ಭೀಷ್ಮರು ಪಾಂಡವರ ಪಕ್ಷಪಾತಿ ಎನ್ನುವುದು ಮೊದಲೇ ಗೊತ್ತಿತ್ತು. ಹೌದಾ? ತಂದೆಗಾದರೂ ನನ್ನ ಮೇಲಿನ ಪ್ರೀತಿಗಿಂತ ಹೆಚ್ಚಿದ್ದದ್ದು ಅರ್ಜುನನ ಮೇಲೆ ಪ್ರೀತಿ. ಅದೇ ಸಮಸ್ಯೆ ಆದದ್ದು. ಅವರಿಬ್ಬರ ವಿಚಾರ ಬಿಡು. ಕರ್ಣ ಏನು ಮಾಡಿದ? ನಿನಗೆ ಪ್ರಾಣಕ್ಕೆ ಪ್ರಾಣ ಕೊಡ್ತೇನೆ ಅಂತ ಹೇಳಿ ಕೊನೆಗೆ ಪ್ರಾಣ ಬಿಟ್ಟ ಹೋದ. ನಿನ್ನ ಪ್ರಾಣಕ್ಕೆ ಅವು ಹೊಣೆ ಆಗಲಿಲ್ಲ. ಆದ್ರೆ ಈ ಅಶ್ವತ್ಥಾಮನ ಆಡುವ ಮಾತನ್ನು ಸರಿಯಾಗಿ ಕೇಳು. ಹುಟ್ಟಿದ ಕಾಲಕ್ಕೆ ಹಾಲಿನ ರುಚಿಯನ್ನು ಕಂಡವ ನಾನಲ್ಲ. ಹಾಲು ಏನು ಅಂತ ಗೊತ್ತಾದದ್ದು ನಿನ್ನಲ್ಲಿಗೆ ಸೇರಿದ ಬಳಿಕ. ಆ ಹಾಲಿನ ಋಣವನ್ನು ತೀರಿಸುವುದಕ್ಕಾದರು, ನೀ ಕೊಟ್ಟ ಅನ್ನ ಋಣ ತೀರಿಸುವುದಕ್ಕಾದರು. ನೀವು ಮಾತಾಡುದು ನನಗೆ ಈಗ ಅರ್ಥ ಆಯ್ತು. ಏನೇನು? ಈ ಹೊತ್ತಿನಲ್ಲಿ ನೀವು ತೆರಳುವುದಲ್ಲ, ಮರದ ಸುತನೆ ಬೆರುನಾಗಳು ಅರಸುತ್ತ ಬರುವರು. ದುರಸಮರ್ಥರು ನೀವು. ನಿಮ್ಮ ಮಾತಿನ ಮತಿದಾರ್ಥ ಏನು ಅನ್ನುವುದು ನಮಗೆ ಗೊತ್ತಾಯಿತು. ಒಂದು ವೇಳೆ ಇವತ್ತು ನಾನು ನಿಮಗೆ ಸರಿಯಾದ ಪೀಠ ಕೊಡ್ಲಿಲ್ಲ ಅಂತ ಆದ್ರೆ ನಿಮ್ಮ ಅನ್ನಕ್ಕೆ 0 ಆದೀತು ಅಂತ ಎನ್ನುವ ನಿಮ್ಮ ಯಾವುದೋ ಒಂದು ಮಾತಿನ ಧ್ವನಿ ನನಗೆ ಕೇಳುತ್ತದೆ. ಸ್ವಾಮಿ, ನಾಳೆಯ ದಿವಸ ಕೌರವ ಶತ್ರು. ನೀವು ತಲೆ ಬಿಸಿ ಮಾಡಬೇಕಾದಿಲ್ಲ. ನೀವು ಹಸ್ತಿನಾವತಿಗೆ ಹೋದ್ರೆ ನಿಮಗೆ ಇರುವುದಕ್ಕೆ ಉಂಬಳಿ,
ಹೊದ್ದುಕೊಳ್ಳುವುದಕ್ಕೆ ಕಂಬಳಿ, ಎರಡಕ್ಕೂ ಸಮಸ್ಯೆ ಆಗುವುದಿಲ್ಲ. ಅಷ್ಟು ವ್ಯವಸ್ಥೆ ನಮ್ಮಲ್ಲಿಂದ ಆಗೇ ಆಗುತ್ತದೆ. ಕೌರವೇಂದ್ರ, ಒಂದು ವೇಳೆ ನೀವು ಇನ್ನೂ ಇಲ್ಲಿಯೇ ನಿಂತು ಮಾತಾಡ್ತಾ ಇದ್ದೀರಿ ಅಂತಾದ್ರೆ, ಭೀಮನ ಬೇಹಿನ ಜನರಿಗೆ ಈ ವಿಷಯ ಗೊತ್ತಾಯಿತು ಅಂತಾದ್ರೆ ನನ್ನನ್ನು ನೀರಿನಲ್ಲಿಯೂ ಬದುಕಲಿಕ್ಕೆ ಬಿಡ್ಲಿಕ್ಕಿಲ್ಲ. ನಾನು ಇನ್ನೂ ನಿಮ್ಮಲ್ಲಿ ಮಾತಾಡ್ಲಿಕ್ಕಿಲ್ಲ. ನೀವು ಕರೆದ್ರು ಮಾತಾಡುದಿಲ್ಲ, ನಾನು ಸುಮ್ಮನಿರುವುದು. ನೀವು ಹೋಗಿ ಹೋಗಿ ಹೋಗಿ. ಆಯ್ತಲ್ಲ, ಒಮ್ಮೆ ಇವನನ್ನು ಮೇಲೆಬ್ಬಿಸುವಂತ ಪ್ರಯತ್ನದಲ್ಲಿ ಬಂದ್ರೆ ಪ್ರಯತ್ನ ಫಲಿಸಲೇ ಇಲ್ಲ. ಇವನು ಹಣೆ ಬರಹಕ್ಕೆ ಹಣೆ ಯಾರು? ನಾವು ಹಣೆ ಆಗುದಾ? ಹೇಳುದಕ್ಕೆ ಹೇಳಿದ್ವಿ, ತಿನ್ನುವುದಕ್ಕೆ ಉಣ್ಣುವುದಕ್ಕೆಲ್ಲ ಅಲ್ಲಿ ಸಿಗ್ತದೆ. ಕೇವಲ ಕೆಲಸ ಮಾಡದೆ ತಿನ್ನುವುದಕ್ಕಿರುವವರು ನಾವು. ಇವು ಅವಕಾಶ ಕೊಡ್ಲಿಲ್ಲ ಅಂತ ಆದ್ರೆ ಅವಕಾಶ ಸಿಗುವಾಗ ಬಳಕೆ ಮಾಡಿ ನೋಡುವ ಯಾವಾಗ ಮೇಲೆ ಬರ್ತಾರೆ.